ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಮನರಂಜನೆ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರೀದು ಸೋಮವಾರ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಾಧವ್ ಅವ್ರ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದು ಗೊತ್ತಾಗಿ ಶಾರ್ವರಿ ಆ ಮನೆಗೆ ಬರ್ತಾರೆ. ಜೊತೆಯಲ್ಲಿ ನಿಧಿ ಕೂಡ ಇರ್ತಾರೆ. ಆಗ ಶಾರ್ವರಿ ಮನೆಯೆಲ್ಲ ಓಡಾಡ್ತಾರೆ. ನಾನು ಮತ್ತೆ ಯಾವಾಗ ಈ ಮನೆಗೆ ಬರ್ತೀನಿ ಅಂತ ಯೋಚನೆ ಮಾಡ್ತಿದ್ದೆ, ಅದು ನಿನ್ನಿಂದ ಸಾಧ್ಯ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಆಗ ನಿಧಿ ಮಾಮ್, ನಿನಗೆ ಈ ಮನೆ ಅಂದರೆ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾರೆ. ಆಗ ಶಾರ್ವರಿ, ನನಗೆ ಈ ಮನೆ ಅಂದರೆ ಇಷ್ಟ ಅಲ್ಲ, ಈ ಮನೆ ಸಂತೋಷನ ಕಿತ್ಕೊಂಡು ನಾನು ರಾಣಿ ಥರ ಮೆರಿಬೇಕು, ಅದು ನನ್ನ ಇಷ್ಟ, ಅದು ನನ್ನ ಗುರಿ. ನನ್ನ ಗುರಿನ ಆದಷ್ಟು ಬೇಗ ತಲುಪ್ತೀನಿ ಅನ್ನೋ ನಂಬಿಕೆ ನನಗಿನ್ನೂ ಜಾಸ್ತಿ ಆಗಿದೆ. ಇದೆಲ್ಲ ಆಗಿದ್ದೆ ನಿನ್ನಿಂದ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ನಿಧಿ ಅಂತ ಹೇಳ್ತಾರೆ. ಆಗ ನಿಧಿ, ಹೌದು ಮಾಮ್, ಈ ಮನೆ ನಿಂದು, ನೀನು ನನ್ನನ್ನು ಈ ಮನೆಯಲ್ಲಿ ಸಾಕಿದ್ಯಾ, ಮುಂಚೆಯಿಂದನೂ ಕೂಡ ನಿನ್ನನ್ನು ಈ ಮನೆಯಲ್ಲಿ ನಾನು ರಾಣಿ ಥರನೇ ನೋಡಿರೋದು. ಆದರೆ ಇವಾಗ ಈ ಮನೆಯಲ್ಲಿ ನೀನು ಇಲ್ಲದೆ ಇರೋ ಸಮಯದಲ್ಲಿ ಯಾರ್ಯಾರೋ ಏನೇನೋ ಮಾತಾಡೋ ಥರ ಆಗಿದೆ. ಇದಕ್ಕೆಲ್ಲ ಅಂತ್ಯ ಹಾಡಲೇಬೇಕು. ನಿನಗೆ ಶಿಕ್ಷೆ ಆಗಬೇಕು ಅಂತ ಯಾರೆಲ್ಲ ಅನ್ಕೊತಿದ್ದಾರೋ ಅವರೆಲ್ಲ ನೋವಲ್ಲಿ ನರಳಾಡೋ ಥರ ಆಗಬೇಕು ಮಾಮ್ ಅಂತ ಹೇಳ್ತಾರೆ. ಆಗ ಶಾರ್ವರಿ, ಆಗುತ್ತೆ ಬೇಬಿ, ಆದಷ್ಟು ಬೇಗ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಿಧಿ, ಮಾಮ್ ಒಂದು ನಿಮಿಷ ಅಂತ ಹೇಳಿ ರೂಮ್ಗೆ ಹೋಗಿ ಒಂದು ಸೂಟ್ ಕೇಸ್ನ ತಂದು ಶಾರ್ವರಿ ಕೈಲಿ ಕೊಡ್ತಾರೆ. ಏನು ಬೇಬಿ ಇದು ಅಂತ ಶಾರ್ವರಿ ಕೇಳ್ತಾರೆ. ಓಪನ್ ಮಾಡಿ ನೋಡು ಮಾಮ್ ಅಂತ ನಿಧಿ ಹೇಳ್ತಾರೆ. ಶಾರ್ವರಿಯ ಸೂಟ್ ಕೇಸ್ನ ಓಪನ್ ಮಾಡ್ತಾರೆ. ಅದ್ರ ತುಂಬ ಒಡವೆ ಮತ್ತು ದುಡ್ಡಿರುತ್ತೆ. ಅದನ್ನು ನೋಡಿ ಶಾರ್ವರಿಗೆ ಖುಷಿಯಾಗುತ್ತೆ. ಆಗ ನಿಧಿ, ಮಾಮ್, ನಿನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ನನ್ನ ಹತ್ರ ಇರೋದನ್ನೆಲ್ಲ ನಾನು ಎತ್ತಿಟ್ಟಿದ್ದೆ. ನಾನು ನಿನ್ನ ಜೊತೆ ಇರೋವರೆಗೂ ನಿನಗೆ ಏನು ಕಷ್ಟ ಆಗಲ್ಲ ಮಾಮ್ ಅಂತ ಹೇಳ್ತಾರೆ. ಆಗ ಶಾರ್ವರಿ, ಹೌದು ಮಗಳೇ, ನೀನು ನನ್ನ ಜೊತೆ ಇರೋವರೆಗೂ ಕೂಡ ನನಗೆ ಏನು ತೊಂದರೆ ಆಗೋದಿಲ್ಲ. ಇಲ್ಲಿವರೆಗೂ ಈ ಶಾರ್ವರಿ ಯಾವತ್ತೂ ಕೂಡ ಯಾರ ಮುಂದೆನೂ ಕೈ ಚಾಚಿದ್ದೇ ಇಲ್ಲ. ಅಂಥದ್ರಲ್ಲಿ ಇವತ್ತು ನನ್ನನ್ನು ಬೀದಿಗೆ ತಂದಿರೋ ಅಂಥ ಮಾಧವನ ಕುಟುಂಬ ಸರ್ವನಾಶ ಆಗಬೇಕು. ಆ ಮಾಧವನ ಮುಖದಲ್ಲಿ ನಗು ಮಾಯ ಆಗಬೇಕು. ಆ ಮಾಧವ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ತುಳಸಿ ಹಾತೊರಿತಿರ್ತಾಳೆ. ಮೊದಲು ಅವಳ ಕತೆ ಮುಗಿಸ್ಬೇಕು. ಈ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಣ್ಣೀರಲ್ಲಿ ಕೈ ತೊಳಿಬೇಕು. ಈ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ನಾನು ಬಲಿ ತಗೊತೀನಿ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಆಗ ನಿಧಿ, ಆಯಿತು ಮಾಮ್, ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ಅಂದ್ಕೊಂಡಿರೋದೆಲ್ಲ ಖಂಡಿತ ಆಗುತ್ತೆ ಮಾಮ್. ಆದರೆ ಅದಕ್ಕೂ ಮುಂಚೆ ನಾವಿಬ್ಬರು ಖುಷಿಯಾಗಿ ಕಾಲ ಕಳಿಬೇಕು. ನೀನು ಈ ಮನೇಲಿ ಇರೋದೇ ಸ್ವಲ್ಪ ಹೊತ್ತು, ಅಷ್ಟೊತ್ತು ಕೂಡ ನಾವಿಬ್ಬರು ಖುಷಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಆಗ ಶಾರ್ವರಿ, ಹೌದು ಮಗಳೇ, ನಾವಿಬ್ಬರು ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ದೀಪಿಕಾ ತುಳಸಿಯವ್ರನ್ನ ಕರೆದು, ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ನನ್ನ ಮಾತನ್ನು ನಂಬ್ತೀನಿ ಅಂದರೆ ಮಾತ್ರ ನಾನು ನಿಮಗೆ ಆ ವಿಷಯನ ಹೇಳ್ತೀನಿ ಅಂತಾರೆ. ಆಗ ತುಳಸಿ, ದೀಪಿಕಾ, ನಿನ್ನ ಮಾತನ್ನು ನಾನು ಯಾವತ್ತೂ ನಂಬಲ್ಲ ಅಂತ ಹೇಳಿದ್ದೀನಿ, ನೀನು ಏನೇ ಹೇಳಿದ್ರು ಕೂಡ ನಾನು ನಂಬ್ತೀನಿ, ಅದೇನು ಹೇಳು ಅಂತ ಕೇಳ್ತಾರೆ. ಆಗ ದೀಪಿಕಾ, ಅಮ್ಮ, ನಾನು ತಾನೇ ಏನು ಮಾಡಲಿ, ನಾನು ಹೇಳೋ ವಿಷಯನ ಯಾರೂ ಕೂಡ ಸೀರಿಯಸ್ ಆಗಿ ತಗೊತಾನೇ ಇಲ್ಲ, ಅದಕ್ಕೆ ನನ್ನ ಮಾತನ್ನು ನೀವು ನಂಬ್ತೀರ ಅನ್ನೋ ನಂಬಿಕೆ ಮೇಲೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಧಿ ಬಗ್ಗೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ತುಳಸಿಯವ್ರು, ಏನು ನಿಧಿ ಬಗ್ಗೆನಾ, ಏನು ವಿಷಯ ದೀಪಿಕಾ ಅಂತ ಕೇಳ್ತಾರೆ. ಆಗ ದೀಪಿಕಾ, ಅಮ್ಮ, ನಿಧಿ ಈ ಮನೆಗೆ ಬಂದಾಗಿಂದ ನಾನು ಕೂಡ ಅವಳನ್ನು ಗಮನಿಸ್ತಾನೆ ಇದ್ದೀನಿ. ಆದರೆ ಅವಳು ಅಂತ ಹೇಳೋಷ್ಟರಲ್ಲಿ ಮಾಧವ್ ಅವರು ತುಳಸಿಯವರೇ ಸ್ವಲ್ಪ ಬೇಗ ಬರ್ತೀರಾ ಅಂತ ಕರೀತಾರೆ. ಆಗ ತುಳಸಿಯವರು, ದೀಪಿಕಾ, ಏನೇ ಇದ್ರೂ ಆಮೇಲೆ ಮಾತಾಡೋಣ, ಎಲ್ಲರೂ ಕೂಡ ಕಾಯ್ತಿದ್ದಾರೆ, ಹಣ್ಣು ಕಾಯಿ ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ, ಬಾ ಹೋಗೋಣ. ಮತ್ತು ಇನ್ನೊಂದು ವಿಷಯ, ದೇವಸ್ಥಾನಕ್ಕೆ ಬಂದಾಗ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇಟ್ಕೋಬಾರ್ದು, ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ಮನಸ್ಸಲ್ಲೇ ನಾವು ದೇವ್ರ ದರ್ಶನ ಮಾಡಬೇಕು, ಬಾ ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಶಾರ್ವರಿ ಊಟ ಮಾಡ್ತಿರ್ತಾರೆ. ಆಗ ಶಾರ್ವರಿ, ಇಂಥ ಊಟ ಮಾಡಿ ತುಂಬ ದಿನ ಆಗಿತ್ತು, ಬೇಬಿ ನೀನು ಕೂಡ ಕೂತ್ಕೋ, ಜೊತೆಲೇ ಊಟ ಮಾಡೋಣ ಅಂತ ಹೇಳ್ತಾರೆ. ಆಗ ನಿಧಿ, ಪರವಾಗಿಲ್ಲ ಮಾಮ್, ನಾನು ಆಮೇಲೆ ತಿಂತೀನಿ, ಮೊದಲು ನೀನು ಹೊಟ್ಟೆ ತುಂಬ ಊಟ ಮಾಡು, ಮತ್ತೆ ನಿನಗೆ ಇಂಥ ಊಟ ಸಿಗುತ್ತೋ ಇಲ್ವೋ ಅಂತ ಹೇಳ್ತಾರೆ. ಆಗ ಶಾರ್ವರಿ, ಏನು ಹೇಳ್ತಿದ್ಯಾ ಬೇಬಿ ಅಂತ ಕೇಳ್ತಾರೆ. ಆಗ ನಿಧಿ, ಏನಿಲ್ಲ ಮಾಮ್, ಇಂಥ ಊಟ ಮಾಡಿ ತುಂಬ ದಿನ ಆಯಿತು ಅಂತ ನೀನೇ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ, ತಿನ್ನು ಅಂತ ಹೇಳ್ತಾರೆ. ಆಗ ಶಾರ್ವರಿ, ಬೇಬಿ, ನಾನಿವತ್ತು ಈ ಮನೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಸ್ಥಾನದಲ್ಲಿ ನೀನಿದೆಯಾ, ನಾನಿವತ್ತು ಇಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀನಿ, ನಾಳೆ ದಿನ ಮಾಧವರ ಮನೆಯವರೆಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡು ವಿಷ ತಿನ್ನಬೇಕು, ಆ ರೀತಿ ನೀನು ಎಲ್ಲರ ಮಧ್ಯ ವಿಷನ ಬಿತ್ತಬೇಕು ಅಂತ ಹೇಳ್ತಾರೆ. ಆಗ ನಿಧಿ, ಆಯಿತು ಮಾಮ್, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಇವಾಗ ಆರಾಮಾಗಿ ಊಟ ಮಾಡು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಜಗನ್ನಾಥ್ ಅವರು ಒಂದು ಬಕೆಟಲ್ಲಿ ನೀರು, ಮೋಪು, ಪರ್ಕೆ ಎಲ್ಲ ಇಟ್ಕೊಂಡು ಸಂಧ್ಯಾ ರೂಮಿಂದ ಆಚೆ ಬರ್ತಾರೆ. ಆಗ ದತ್ತವರು, ಏನೋ ಜುಗ್ಗ, ಏನೋ ಮಹತ್ ಕಾರ್ಯ ಮಾಡ್ಕೊಂಡು ಬರ್ತಿರೋ ಹಾಗಿದೆ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು, ದತ್ತ ಮಹಾಪ್ರಭುಗಳೇ, ನಾಳೆ ನನ್ನ ಸೊಸೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಿದ್ದಾಳಲ್ವಾ, ಅದಕ್ಕೆ
ಅವಳ ರೂಮ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸಿರಿ ಅಲ್ಲಿಗೆ ಬಂದು, ಹೌದು ತಾತ, ನಾಳೆ ಸಂಧ್ಯಾ ಬರ್ತಾಳೆ ಅಂತ ಹೇಳಿ ಅವಳ ರೂಮನ್ನ 4 ಸರಿ ಗುಡಿಸಿ 4 ಸರಿ ಒರೆಸಿ ಅವಳ ಪಿಲ್ಲೋ ಕವರ್ಸು ಬೆಡ್ಶೀಟು ಇದನ್ನೆಲ್ಲ ಒಗೆದು ನೀಟಾಗಿ ಮಡ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು, ಹೌದು ದತ್ತ ಮಹಾಪ್ರಭುಗಳೇ, ನಾಳೆ ನನ್ನ ಸೊಸೆ ಮುದ್ದು ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಅಲ್ವಾ, ಪಾಪ ಅವಳಿಗೆ ಆಯಾಸ ಆಗಿರುತ್ತೆ, ಅದಕ್ಕೆ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರಬೇಕು ಅಂತ ಆ ರೀತಿ ಎಲ್ಲ ಮಾಡಿದ್ದೀನಿ. ಅದು ಅಲ್ಲದೆ ನನ್ನ ಸೊಸೆ ಮುದ್ದು ಕೆಲಸ ಅಂತ ಹೇಳಿ ಊರು ತುಂಬ ಅಲಿತಿರ್ತಾಳೆ, ಅವಳಿಗೆ ಸರಿಯಾಗಿ ಊಟ ಇರೋದಿಲ್ಲ, ಸರಿಯಾಗಿ ನಿದ್ದೆ ಕೂಡ ಮಾಡೋದಿಲ್ಲ. ಅದಕ್ಕೆ ನಾಳೆ ಅವಳು ಬರ್ತಿದ್ದ ಹಾಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅವಳು ಕಣ್ ತುಂಬ ನಿದ್ದೆ ಮಾಡಿದ್ರೆ ನನಗೂ ಕೂಡ ನೆಮ್ಮದಿ ಅಂತ ಹೇಳ್ತಾರೆ. ಆಗ ದತ್ತ, ಅಲ್ವೋ ಜುಗ್ಗ, ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಕ್ಕೆ ಅವಳೇನು ಚಿಕ್ಕ ಮಗುನೇನೋ ಅಂತ ಕೇಳ್ತಾರೆ. ಆಗ ಜಗನ್ನಾಥ್ ಅವರು, ಹೌದು ದತ್ತ ಮಹಾಪ್ರಭುಗಳೇ, ನನ್ನ ಸೊಸೆ ಮುದ್ದು ನೋಡಿದಾಗೆಲ್ಲ ನನಗೆ ಅವಳು ಪುಟ್ಟ ಮಗು ಥರನೇ ಕಾಣಿಸ್ತಾಳೆ, ಅವಳು ಯಾಕೆ ನನಗೆ ಮಗಳಾಗಿ ಹುಟ್ಟಿಲ್ಲ ಅಂತ ಎಷ್ಟೋ ಸರಿ ಯೋಚನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ದತ್ತವರು, ಜುಗ್ಗ, ಇವಾಗಲೂ ಕೂಡ ಅವಳು ನಿನಗೆ ಮಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು, ಇಲ್ಲ ದತ್ತ ಮಹಾಪ್ರಭುಗಳೇ, ಅವಳು ನನ್ನ ಬದುಕಿನ ತಾಯಿ ಇದ್ದ ಹಾಗೆ, ಯಾಕೆ ಅಂತಂದರೆ ಅವಳು ಕೂಡ ಬದಲಾಗಿ ನನ್ನನ್ನು ಕೂಡ ಬದಲಾಯಿಸಿದಾಳೆ, ಅದೇನೇ ಆದರೂ ನನ್ನ ಪಾಲ್ಗೆ ಪಾಠ ಹೇಳ್ಕೊಟ್ಟಂಥ ತಾಯಿ ಅವಳು ಅಂತ ಹೇಳ್ತಾರೆ. ಆಗ ಸಿರಿ, ಅಂಕಲ್, ನಿಜ ಹೇಳಬೇಕು ಅಂದರೆ ನಿಮ್ಮ ಈ ಬದಲಾವಣೆ ನಮಗಂತೂ ತುಂಬಾ ಖುಷಿ ತರ್ತಿದೆ. ಹಾಗೆ ನೋಡೋಕೆ ಹೋದರೆ ನಿಮ್ಮಂಥ ಮಾವನ್ನ ಪಡೆಯೋದಕ್ಕೆ ಅಲ್ಲ ತಂದೆ ಪ್ರೀತಿ ಇರೋವಂಥ ಹೃದಯನ ಪಡೆಯೋದಕ್ಕೆ ನಮ್ಮ ಸಂಧ್ಯಾ ತುಂಬಾ ಪುಣ್ಯ ಮಾಡಿದ್ಲು ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು, ಇಲ್ಲ ಕಣಮ್ಮ, ಹಾಗೆ ನೋಡೋಕೆ ಹೋದರೆ ನಾವೆಲ್ಲರೂ ಕೂಡ ಈ ಮನೇಲಿ ಇರೋದಕ್ಕೆ ಪುಣ್ಯ ಮಾಡಿದ್ದೀವಿ, ಅದೆಲ್ಲ ಬಿಡಿ. ನನ್ನ ಸೊಸೆ ಮುದ್ದಿಗೆ ಹೋಟ್ಲಲ್ಲಿ ತಿಂದು ಅಭ್ಯಾಸ ಇಲ್ಲ, ನಾಳೆ ಅವಳು ಬರೋಷ್ಟರಲ್ಲಿ ನಾವೇ ಬಿಸಿ ಬಿಸಿ ಅಡುಗೆನ ಮಾಡಬೇಕು, ಹಾಗೆ ಅವಳಿಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬಾ ಇಷ್ಟ, ಅದನ್ನು ಕೂಡ ಮಾಡಬೇಕು, ಬಾ ಇವತ್ತು ಅಡುಗೆ ಮನೆಯಲ್ಲಿ ನಿನಗೆ ನಾನೇ ಸಹಾಯ ಮಾಡ್ತೀನಿ ಅಂತ ಹೇಳಿ ಸಿರಿನ ಕರ್ಕೊಂಡು ಹೋಗ್ತಾರೆ. ಆಗ ದತ್ತ ಅವರು, ಆ ಶಾರ್ವರಿ ಕಾಟ ಒಂದು ಇಲ್ಲ ಅಂತ ಅಂದರೆ ನಮ್ಮ ಮನೆ ಕೂಡ ನಂದ ಗೋಕುಲನೇ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ನಿಧಿ, ಅಲ್ಲ ಮಾಮ್, ಮನೆ ತುಂಬ ಹಿಡನ್ ಕ್ಯಾಮ್ರಾನ ಯಾಕೆ ಇನ್ಸ್ಟಾಲ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶಾರ್ವರಿ, ನಿಧಿ, ನಿನಗದೆಲ್ಲ ಗೊತ್ತಾಗೋದಿಲ್ಲ, ಇಷ್ಟು ದಿನ ಹಾಲಲ್ಲಿ ಏನೇ ನಡೆದ್ರೂ ಏನೇ ಮಾತಾಡಿಕೊಂಡ್ರೂ ಕೂಡ ನನಗೆ ಗೊತ್ತಾಗ್ತಿತ್ತು, ಆದರೆ ಇವಾಗ ಈ ಮನೆ ಮೂಲೆ ಮೂಲೆ ಕೂಡ ನನ್ನ ಕಣ್ಣೆದುರಿಗೆ ಇರುತ್ತೆ, ಆದರೆ ನೀನು ಇದೇನು ಗೊತ್ತಿಲ್ಲ ಅನ್ನೋ ಹಾಗೆ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ನಿಧಿ, ಆಯಿತು ಮಾಮ್, ಹಾಗೆ ಇರ್ತೀನಿ, ಆದರೆ ಅವರೆಲ್ಲರೂ ಕೂಡ ಬರೋದಕ್ಕೆ ಇನ್ನೂ ತುಂಬ ಸಮಯ ಇದೆ, ಈ ಕೆಲಸ ಎಲ್ಲ ಆಮೇಲೆ ಕೂಡ ಮಾಡ್ಬೋದು, ಅಲ್ಲಿವರೆಗೂ ಸ್ವಲ್ಪ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆಗ ಶಾರ್ವರಿ, ಇಲ್ಲ ನಿಧಿ, ನಾನು ಅಂದ್ಕೊಂಡಿರೋ ಕೆಲಸ ಆಗೋವರೆಗೂ ಕೂಡ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಅಲ್ಲೊಂದು ಹಿಡನ್ ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು, ಬಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾರ್ ಹಾರನ್ ಸೌಂಡ್ ಕೇಳಿಸುತ್ತೆ. ನಿಧಿ ಮತ್ತು ಶಾರ್ವರಿ ಇಬ್ರಿಗೂ ಗಾಬರಿ ಆಗುತ್ತೆ. ಇದ್ಯಾವುದಿದು ಕಾರ್ ಸೌಂಡು, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರೋದಕ್ಕೆ ಇನ್ನೂ ಸಮಯ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಹೇಗೆ ಬಂದರು ಅಂತ ಕೇಳ್ತಾರೆ. ಆಗ ನಿಧಿ, ಮಾಮ್, ನಾನು ನೋಡ್ಕೊಂಬರ್ತೀನಿ ಇರು ಅಂತ ಹೇಳಿ ಬಾಗ್ಲ ಹತ್ರ ಹೋಗ್ತಾರೆ. ಅಷ್ಟರಲ್ಲಿ ದೀಪಿಕಾ ಮನೆಯೊಡೆ ಬಂದಿದ್ದು ನೋಡಿ ನಿಧಿಗೂ ಗಾಬರಿ ಆಗುತ್ತೆ. ಅರೆ ದೀಪಿಕಾ, ದೇವಸ್ಥಾನಕ್ಕೆ ಅಂತ ಹೋಗಿದ್ರಿ ಅಲ್ವಾ, ಇಷ್ಟು ಬೇಗ ಎಲ್ಲರೂ ಬಂದುಬಿಟ್ರಾ ಅಂತ ಕೈ ಇಟ್ಕೊತಾರೆ. ಆಗ ದೀಪಿಕಾ, ನಿಧಿ, ನನ್ನ ಕೈ ಬಿಡು ಅಂತ ಹೇಳಿ ಮನೆ ತುಂಬ ಹುಡ್ಕಾಡ್ತಾರೆ. ಶಾರ್ವರಿ ಕಾಣಿಸ್ತಿರೋದು ನೋಡಿ ಅವ್ರಿಗೆ ಬೇಜಾರಾಗುತ್ತೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಆಗ ದೀಪಿಕಾ ಅವರು, ಹೇಳು ನಿಧಿ, ಮನೆಗೆ ಯಾರು ಬಂದಿದ್ರು, ನೀನು ಫೋನಲ್ಲಿ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತಾಯಿತು, ಯಾರೋ ಬಂದು ಹೋಗೋ ಹಾಗಾಯಿತು, ನಿಜ ಹೇಳು, ಯಾರು ಬಂದಿದ್ರು ಅಂತ ಕೇಳ್ತಾರೆ. ಆಗ ನಿಧಿ, ಇಲ್ಲ ದೀಪಿಕಾ, ಮನೆಗೆ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಆಗ ದೀಪಿಕಾ, ಏನು ನಡೀತಿದೆ, ಅಷ್ಟಕ್ಕೂ ನಮ್ಮನ್ನು ಯಾಕೆ ದೇವಸ್ಥಾನದಿಂದ ಇಷ್ಟೊಂದು ಬೇಗ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ಆಗ ದೀಪಿಕಾ, ಇಲ್ಲ ನಿಧಿ ಸುಳ್ಳು ಹೇಳ್ತಿದ್ದಾಳೆ, ಮನೆಗೆ ಯಾರೋ ಬಂದು ಹೋಗಿದ್ದಾರೆ, ಅದಕ್ಕೋಸ್ಕರ ನೀವೇ ಬೇಕಾದರೆ ಇವಳನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. ಆಗ ನಿಧಿ, ದೀಪಿಕಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ, ಯಾಕೆ ಸುಳ್ಳು ಹೇಳ್ತಿದ್ಯಾ, ಮನೆಗೆ ಯಾರೂ ಬಂದು ಹೋಗಿಲ್ಲ ಅಂತ ಹೇಳ್ತಾರೆ. ಆಗ ದೀಪಿಕಾ ಕೋಪದಲ್ಲಿ ನಿಧಿ ಕಪಾಳು ಹೊಡಿತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ದೀಪಿಕಾ ಅವರೇ, ನಿಧಿಗೆ ಯಾಕೆ ಹೊಡೆದ್ರಿ ಅಂತ ಕೇಳ್ತಾರೆ. ಆಗ ದೀಪಿಕಾ, ಬಾವಾ, ನಿಧಿ ಸುಳ್ಳು ಹೇಳ್ತಿದ್ದಾಳೆ, ನಾನು ಮನೆಯೊಳಗಡೆ ಬಂದಾಗ ಯಾರೋ ಮನೆಯಿಂದ ಆಚೆ ಓಡೋದಾಗಾಯಿತು, ಮತ್ತು ನಿಧಿ ಮೇಲೆ ನನಗೆ ಅನುಮಾನ ಇದ್ದಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ದೇವಸ್ಥಾನದಿಂದ ನಾನು ಅರ್ಜೆಂಟಲ್ಲಿ ಮನೆ ಕರ್ಕೊಂಡು ಬಂದಿದ್ದು, ನೀವೇ ಬೇಕಾದರೆ ನಿಧಿನ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ.
ಆಗ ಮಾಧವ್ ಅವರು, ಅಲ್ಲ ದೀಪಿಕಾ, ನೀನು ಯಾವ ಆಧಾರದ ಮೇಲೆ ನಮ್ಮ ನಿಧಿ ಬಗ್ಗೆ ಅನುಮಾನ ಪಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ದೀಪಿಕಾ ಮಾವ, ನೀವು ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಆಧಾರ ಕೇಳಿದ್ರೆ ಹೇಗೆ? ಶಾರ್ವರಿ ವಿಷಯದಲ್ಲೂ ಹೀಗೆ ಮಾಡಿದ್ದಕ್ಕೆ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅಷ್ಟಕ್ಕೂ ಇವಳ ಮೈಯಲ್ಲಿ ಹರಿತಿರೋದು ಕೂಡ ಆ ಶಾರ್ವರಿ ರಕ್ತನೇ. ಇವಳೇ ಶಾರ್ವರಿಗೆ ಸಪೋರ್ಟ್ ಮಾಡ್ತಿರೋದು, ಈ ಮನೆಯಲ್ಲಿ ನಡೀತಿರೋದನ್ನೆಲ್ಲ ಶಾರ್ವರಿಗೆ ಹೇಳ್ತಿರೋದು ಕೂಡ ಇವಳೇ ಅಂತ ಹೇಳ್ತಾರೆ. ಆಗ ಸಮರ್ಥ ಅವರು, ನಿಧಿ ನಿಜ ಹೇಳು, ಮನೆಗೆ ಯಾರಾದರೂ ಬಂದಿದ್ರಾ ಅಂತ ಕೇಳ್ತಾರೆ. ಆಗ ನಿಧಿ, ಇಲ್ಲ ಬ್ರೋ, ಯಾರೂ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಆಗ ದೀಪಿಕಾ, ಹೌದಾ, ಸರಿ, ಹಾಗಾದರೆ ನಿನ್ನ ಮೊಬೈಲ್ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ, ನಿನ್ನ ಮೊಬೈಲ್ ಕೊಡಿ ಇಲ್ಲಿ ಅಂತ ಕೇಳ್ತಾರೆ. ಆಗ ನಿಧಿಗೆ ಗಾಬರಿ ಆಗುತ್ತೆ. ಇಲ್ಲ, ನಾನು ನನ್ನ ಮೊಬೈಲ್ನ ಕೊಡಲ್ಲ. ದೀಪಿಕಾ, ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ, ನಾನು ಯಾಕೆ ಸೋಲ್ಬೇಕು, ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅವಿ, ನಿಧಿ ಏನಿದೆಲ್ಲ, ಮೊದಲು ಮೊಬೈಲ್ನ ಕೊಡು, ಈ ಅನುಮಾನ ಎಲ್ಲ ಕ್ಲಿಯರ್ ಮಾಡು ಅಂತ ಹೇಳ್ತಾರೆ. ಆಗ ನಿಧಿ, ಇಲ್ಲ ಬ್ರೋ, ಇವಳು ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ, ಅದಕ್ಕೋಸ್ಕರ ನಾನು ಯಾಕೆ ನನ್ನ ಪ್ರೈವಸಿನ ಬಿಟ್ಕೊಡ್ಬೇಕು, ನನ್ನ ಮೊಬೈಲ್ನ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅಭಿ, ನಿಜ ಹೇಳು ನಿಧಿ, ಅಷ್ಟಕ್ಕೂ ಮನೆಗೆ ಯಾರಾದರೂ ಬಂದು ಹೋದ್ರಾ ಅಂತ ಕೇಳ್ತಾರೆ. ಆಗ ನಿಧಿ, ಏನು ಬ್ರೋ ಇದೆಲ್ಲ, ನಿನಗೂ ಕೂಡ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಿಮಗೆಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳಿಬಿಡಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ದೀಪಿಕಾ, ನೋಡಿದ್ರಾ ಇವಳು ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮ್ಮೆಲ್ರಿಗೂ ಅರ್ಥ ಆಯಿತಾ? ಇವಳು ಮೊಬೈಲ್ನ ಕೊಟ್ಟರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ ಇವಳು ಮೊಬೈಲ್ನ ಕೊಡ್ತಿಲ್ಲ, ಕೊಡು ಮೊಬೈಲ್ನ ಅಂತ ಕೇಳ್ತಾರೆ. ಆಗ ನಿಧಿ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಮೊಬೈಲ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ತುಳಸಿ ಅವರು, ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಹೇಳಿ ಎಲ್ರಿಗೂ ಹೊರಗಡೆ ಬನ್ನಿ ಅಂತ ಸನ್ನೆ ಮಾಡಿ ಅವರು ಕೂಡ ಆಚೆ ಹೋಗ್ತಾರೆ. ಎಲ್ಲರೂ ಕೂಡ ತುಳಸಿ ಅವ್ರ ಹಿಂದೆನೇ ಮನೆ ಆಚೆ ಹೋಗ್ತಾರೆ. ಮತ್ತು ಎಲ್ಲರೂ ಕೂಡ ಆಚೆ ಬಂದಮೇಲೆ ದೀಪಿಕಾ ಅವರು, ನೋಡಿ, ನೀವೆಲ್ಲರೂ ಕೂಡ ನನ್ನ ಮಾತನ್ನು ನಂಬಿ ಮನೆಗೆ ಬಂದು ಹೋಗಿರೋದು ಶಾರ್ವರಿ ಅಂತ ಅನ್ನಿಸ್ತಿದೆ. ನಾವೆಲ್ಲರೂ ಮನೇಲಿ ಇಲ್ಲದೆ ಇರೋದನ್ನು ನೋಡಿ ಈ ನಿಧಿನೇ ಶಾರ್ವರಿನ ಮನೆಗೆ ಕರೆಸ್ಕೊಂಡಿದ್ದಾಳೆ. ಅಮ್ಮ, ನೀವಾದರೂ ನನ್ನ ಮಾತನ್ನು ನಂಬಿ, ನಿಧಿ ಬಗ್ಗೆ ನಾನು ಹೇಳ್ತಿರೋದು ಸತ್ಯ ಅಂತ ಹೇಳ್ತಾರೆ. ಆಗ ತುಳಸಿರೋದು, ದೀಪಿಕಾ, ನೀನು ನಿಧಿ ಬಗ್ಗೆ ಹೇಳ್ತಿರೋದೆಲ್ಲ ಸತ್ಯ, ಅದು ನನಗೆ ಗೊತ್ತು ಅಂತ ಹೇಳ್ತಾರೆ. ಆಗ ದೀಪಿಕಾ, ಅಮ್ಮ ಏನು ಹೇಳ್ತಿದ್ದೀರಾ, ಈ ವಿಷಯ ಎಲ್ಲ ನಿಮಗೆ ಮುಂಚೆನೇ ಗೊತ್ತಿತ್ತಾ, ಅಂದರೆ ಮನೆಗೆ ಬಂದು ಹೋಗಿದ್ದು ಅಂತ ಕೇಳ್ತಾರೆ. ಆಗ ತುಳಸಿ, ಹೌದು, ಮನೆಗೆ ಬಂದು ಹೋಗಿದ್ದು ಶಾರ್ವರಿನೇ ಅಂತ ಹೇಳ್ತಾರೆ. ಮನೆಯವರೆಲ್ರಿಗೂ ಗಾಬರಿ ಆಗುತ್ತೆ. ಆಗ ಮಾಧವರು, ತುಳಸಿಯವರೇ ಏನಿದೆಲ್ಲ, ಶಾರ್ವರಿ ಮನೆಗೆ ಬಂದು ಹೋದ್ಲಾ ಅಂತ ಕೇಳ್ತಾರೆ. ಹೌದು ಅಂತ ತುಳಸಿಯವ್ರು ಹೇಳ್ತಾರೆ. ಆಗ ದೀಪಿಕಾ, ನೋಡ್ದ ಅಭಿ, ಇವಾಗಲಾದರೂ ನೀನು ನನ್ನ ಮಾತನ್ನು ನಂಬ್ತೀಯಾ? ಎಷ್ಟೇ ಆದರೂ ತಾಯಿನ ಈ ನಿಧಿ ಹೇಗೆ ತಾನೇ ಬಿಟ್ಕೊಡ್ತಾಳೆ, ಅದಕ್ಕೆ ನಮ್ಮೆಲ್ರಿಗೂ ಕೂಡ ನಿಧಿನೇ ಮೋಸ ಮಾಡ್ತಿರೋದು, ಶಾರ್ವರಿನ ಮನೆ ಕರೆಸ್ಕೊಂಡಿದ್ದು ಕೂಡ ನಿಧಿನೇ ಅಂತ ಹೇಳ್ತಾರೆ. ಆಗ ಅಭಿ, ನಿಧಿ ಏನಿದೆಲ್ಲ, ನೀನು ನಮ್ಮ ಜೊತೆ ಎಲ್ಲ ನಾಟಕ ಆಡ್ತಿದ್ದ, ನಮ್ಮೆಲ್ಲರೂ ನಂಬಿಸಿ ನಮ್ಮ ಪ್ರಾಣ ತೆಗಿಯೋಕ್ಕೆ ಹೊರಟಿದ್ದೋಳು ಅವಳು, ಅಂಥವಳಿಗೆ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಅವಿ, ನಿಧಿ ಏನಿದೆಲ್ಲ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದರೆ ಅವ್ರ ಜೊತೆ ಸೇರಿಕೊಂಡು ನಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ನಿಧಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಸಮರ್ಥವರು, ಮಾತಾಡೋ ನಿಧಿ, ಯಾಕೆ ಸೈಲೆಂಟ್ ಆಗಿದೆಯಾ? ನನಗೆ ನಿನ್ನ ಮೇಲೆ ಅನುಮಾನ ಇತ್ತು, ನೀನು ಶಾರ್ವರಿ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆಯಾ ಅಂತ ನನಗೂ ಕೂಡ ಅನ್ನಿಸ್ತಿತ್ತು, ಆದರೆ ಇವತ್ತು ಮನೆಯವ್ರ ಮುಂದೆ ಸತ್ಯ ಗೊತ್ತಾಯಿತು. ಮಾತಾಡೋ, ಯಾಕೆ ನಮ್ಮ ಮುಂದೆ ನಾಟಕ ಆಡಿದೆ, ಯಾಕೆ ನಮ್ಮೆಲ್ರಿಗೂ ಮೋಸ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ತುಳಸಿಯವರು, ನೀವೆಲ್ಲರೂ ಕೂಡ ನಿಧಿನ ಪ್ರಶ್ನೆ ಮಾಡಿ ಏನು ಪ್ರಯೋಜನ ಇಲ್ಲ, ಏನೇ ಪ್ರಶ್ನೆ ಮಾಡೋದಿದ್ರು ಕೂಡ ನೀವು ನನ್ನನ್ನೇ ಮಾಡಬೇಕು, ಯಾಕೆ ಅಂತಂದರೆ ನಿಧಿಗೆ ಈ ರೀತಿ ನಡ್ಕೊಳ್ಳೋಕ್ಕೆ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ತುಳಸಿ ಅವ್ರ ಮಾತು ಕೇಳಿ ಎಲ್ಲರೂ ಕೂಡ ಗಾಬರಿಯಿಂದ ಅವರನ್ನೇ ನೋಡ್ತಿರ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರೀಯತು ಶಿವಮಸ್ತು ಧಾರಾವಾಹಿಯ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.